ದೇಶದಲ್ಲಿ ಆಗಲೇ ನಮ್ಮ ದೇಶದಲ್ಲಿ 18 ಬಜೆಟ್ ಮಂಡಿಸಿರುವಂತ ವಜುಭಾಯಿ ವಾಲಾ ಅವರ ಒಂದು ರೆಕಾರ್ಡ್ ಅನ್ನ ಬೀಟ್ ಮಾಡ್ತಾರಾ ಇಲ್ವಾ ಅಂತ ಬಜೆಟ್ ಮೇಲೆ ಚರ್ಚೆಗಿಂತ ಜಾಸ್ತಿ ಮುಖ್ಯಮಂತ್ರಿಗಳ 18ನೇ ಬಜೆಟ್ ಮಾತಾಡ್ತಾರಾ ಇಲ್ವಾ ಅನ್ನೋಂಥದ್ದು ಸಾರ್ವಜನಿಕ ವಲಯದಲ್ಲಿ ಆಚೆ ಮಾಧ್ಯಮದಲ್ಲಿ ಆಗ್ತಿರುವಂಥದ್ದು. ಆದ್ರೆ ಈ ಬಜೆಟ್ ಬಗ್ಗೆ ಮಾತಾಡಬೇಕಾದ್ರೆ 4,48,000 ಕೋಟಿಯಲ್ಲಿ ಈ ಬಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 16% ಅಂದ್ರೆ 71,924 72,000 ಕೋಟಿಯನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿರುವಂಥದ್ದು. 100 ರೂಪಾಯಿಯಲ್ಲಿ 84 ರೂಪಾಯಿಯನ್ನ ಸಾಲ ಮರುಪಾವತಿ, ನಮ್ಮ ಸರ್ಕಾರಿ ನೌಕರರ ಒಂದು ಸಂಬಳ ಮತ್ತು ಗ್ಯಾರಂಟಿ ಯೋಜನೆಗಳು, ಇದಕ್ಕೇನೆ 100ರಲ್ಲಿ 84 ರೂಪಾಯಿಯನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮೀಸಲಿಟ್ಟಿರುವಂಥದ್ದು. ಮತ್ತು 16% ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 1,32,000 ಕೋಟಿ ಸಾಲವನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದೀವಿ ಅಂತ ಈಗಲೇ ರಿಜ್ವಾನ್ ಅಣ್ಣವರು ಈಗ ಮಾತಾಡ್ತಾ ತಿಳಿಸಿದ್ರು. ಅದರಲ್ಲಿ ಕೇವಲ 72,000 ಕೋಟಿ ಮಾತ್ರ ಅದರಲ್ಲೂ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ಬಗ್ಗೆ ರಿಜ್ವಾನ್ ಅಣ್ಣವರು ಮಾತಾಡ್ತಾ ಅವರು ತಿಳಿಸಿದ್ರು 73.47 ಲಕ್ಷ ಕೋಟಿಯನ್ನ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದ್ರೆ ಕೇಂದ್ರ ಸರ್ಕಾರ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ರಾಜ್ಯಕ್ಕಿಂತ ಹೆಚ್ಚು 23% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 12.8 ಲಕ್ಷ ಕೋಟಿಯನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇಟ್ಟಿರುವಂಥದ್ದು. ಪ್ರತಿ ಬಾರಿ ವಿರೋಧ ಪಕ್ಷದ ಶಾಸಕರು ಎದ್ದು ನಿಂತು ಕೇಂದ್ರ ಸರ್ಕಾರದ ಮೇಲೆ ದೂಷಣೆ ಮಾಡುವಂಥದ್ದು, ಕೇಂದ್ರ ಸರ್ಕಾರ ಇವತ್ತು ನಮಗೆ ಬರಬೇಕಾಗಿರುವಂತಹ ತೆರಿಗೆ ಪಾಲನ್ನ ಕೊಡದೇ ಇರೋ ಕಾರಣ ನಾವು ಇವತ್ತು ಸಾಲವನ್ನ ಮಾಡಿದೀವಿ ಅಂತ 10 ವಿರೋಧ ಪಕ್ಷದ ಶಾಸಕರು ಇವತ್ತು ತಿಳಿಸಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಒಳಗಡೆ ಇದ್ದೀವಿ, ಆದ್ರೆ ನಾವು ಸಾಲ ಮಾಡಿರುವಂತದ್ದು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರುವಂತಹ ತೆರಿಗೆ ಪಾಲ್ ಬಂದಿಲ್ಲ ಅಂತ ಹೇಳಿ. ಕೇಂದ್ರ ಸರ್ಕಾರದ SGST ಏನು ನಮ್ಮ ಸರ್ಕಾರ ಕಲೆಕ್ಟ್ ಮಾಡುವಂತ SGST ಸರ್ಕಾರ ಕಲೆಕ್ಟ್ ಮಾಡುವಂತ ಸೆಸ್ ಜೊತೆಗೆ 63,000 ಕೋಟಿಯನ್ನ ಕೇಂದ್ರ ತೆರಿಗೆ ಪಾಲು ಟ್ಯಾಕ್ಸ್ ಡೆವಲ್ಯೂಷನ್ ನಾರ್ಮ್ಸ್ ಪ್ರಕಾರ ಏನಿದೆ ಆ ಕೇಂದ್ರದ ತೆರಿಗೆ ಪಾಲನ್ನ 63,000 ಕೋಟಿಯನ್ನ ಕೇಂದ್ರ ಸರ್ಕಾರ ಇವತ್ತು ಗ್ರಾಂಟ್ ಇನ್ ಏಡ್ ಅದೊಂದು 17,000 ಕೋಟಿ ನಮಗೆ ವಾಪಸ್ಸು ಗ್ರಾಂಟ್ ಇನ್ ಏಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾವು ಕಟ್ಟುವಂತ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, ನಾನ್ ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, CGST ಆಗ್ಬೋದು, ಇಷ್ಟರಲ್ಲೂ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೂ ಸಹ ಬೇಕಾದಷ್ಟು ಯೋಜನೆಗಳನ್ನ ಕೊಡುತ್ತೆ. ಕೆಲವೊಂದು ಯೋಜನೆಗಳನ್ನ ತಿಳಿಸಬೇಕಾದ್ರೆ ನೇರ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಟ್ಟು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನೇರ ನಮ್ಮ ರಾಜ್ಯದ 2.12 ಕೋಟಿ ಜನಸಂಖ್ಯೆಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ನೇರವಾಗಿ ಮರುಪಾವತಿಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಏನು 5 ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಿರುವಂತ ಅಕ್ಕಿ 4,2,00,000 ಜನಸಂಖ್ಯೆಗೆ ಈ 5 ಕೆಜಿ ಅಕ್ಕಿಗೆ ಕೇಂದ್ರ ಸರ್ಕಾರ ಅದರ ಹೊಣೆಯನ್ನ ಹೊತ್ತಿರುವಂತದ್ದು. ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ ಅಡಿಯಲ್ಲಿ 1.67 ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ಎನ್ರೋಲ್ಮೆಂಟ್ ಆಗಿರುವಂತದ್ದು. ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ 2.6 ಕೋಟಿ ಜನ ನಮ್ಮ ರಾಜ್ಯದ ಜನ ಅಲ್ಲಿ ಎನ್ರೋಲ್ಮೆಂಟ್ ಆಗಿರುವಂತದ್ದು. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ 3,39,000 ಕೋಟಿಯನ್ನ ರಾಜ್ಯದ MSMEಗಳಿಗೆ ರಾಜ್ಯದ ಇಂಡಸ್ಟ್ರೀಸ್ಗೆ ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಸ್ವಾನಿಧಿ ಯೋಜನೆ ಅಡಿಯಲ್ಲಿ 6.14 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲವನ್ನ ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 55 ಲಕ್ಷ ಜನ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಕೊಡ್ತಿರುವಂತದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ 32 ಲಕ್ಷ ರೈತರಿಗೆ ಸಾಲ ಕೊಡ್ತಿರುವಂತದ್ದು. ಆಯುಷ್ಮಾನ್ ಕಾರ್ಡ್ ಅಡಿಯಲ್ಲಿ 2 ಕೋಟಿಗೂ ಅಧಿಕ ಕನ್ನಡಿಗರಿಗೆ ಇವತ್ತು ವಿಶ್ವದ ಅತಿ ದೊಡ್ಡ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ 5 ಲಕ್ಷ ರೂಪಾಯಿ ಕೊಡ್ತಿರುವಂತದ್ದು. ಜನೌಷಧಿ ಕೇಂದ್ರಗಳಲ್ಲಿ 1,610 ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ ಜನರಿಕ್ ಮೆಡಿಸಿನ್ ಅನ್ನ ಕೊಡ್ತಿರುವಂತದ್ದು. ಈ ಎಲ್ಲ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿರುವಂತದ್ದು. ರಾಜ್ಯ ಸರ್ಕಾರ ಏನು ಅವರ ಗ್ಯಾರಂಟಿಗಳು ಕೊಡೋದು ಬಿಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಏನ್ ಮಾಡಿದ್ದಾರೆ, ಹೋಗ್ಲಿ ಹೆಚ್ಚಿನ ತೆರಿಗೆಯನ್ನ ಪಡೀಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ನಾನಾ ಯೋಜನೆಗಳನ್ನ ರೂಪಿಸಿದೆ. ಮೊನ್ನೆ ಫೆಬ್ರವರಿ 1ನೇ ತಾರೀಕು ಮಂಡಿಸಿದಂತ ಬಜೆಟ್ ಬಗ್ಗೆ ಗೌರವಾನ್ವಿತ ಸದಸ್ಯರು ಈಗ ತಾನೇ ರಿಜ್ವಾನ್ ಅಣ್ಣವ್ರು ಹೇಳಿದ್ರು. ಇದರಲ್ಲಿ 64,430 ಕೋಟಿಯನ್ನ 14 ಟಾರ್ಗೆಟ್ ಸೆಕ್ಟರ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕೇಂದ್ರ ಸರ್ಕಾರ ಇಟ್ಟಿರುವಂತದ್ದು.
ಈ 14 ಸೆಕ್ಟರ್ ಯಾವುದು? ಡಿಜಿಟಲ್ ಅಂಡ್ ಟೆಕ್ ಕೋರ್ ಅಲ್ಲಿ ಲಾರ್ಜ್ ಸ್ಕೇಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೊಬೈಲ್ ಇಂಡಸ್ಟ್ರಿಗೆ 40,951 ಕೋಟಿ, ಟೆಲಿಕಾಂ ಅಂಡ್ ನೆಟ್ವರ್ಕಿಂಗ್ ಇಂಡಸ್ಟ್ರಿಗೆ 12,195 ಕೋಟಿ, ಐಟಿ ಅಂಡ್ ಹಾರ್ಡ್ವೇರ್ ಇಂಡಸ್ಟ್ರಿಗೆ 7,350 ಕೋಟಿ, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೊನೆಂಟ್ಸ್ ಈ ಒಂದು ಇಂಡಸ್ಟ್ರೀಸ್ಗೆ 25,938 ಕೋಟಿ, ಸ್ಪೆಷಾಲಿಟಿ ಸ್ಟೀಲ್ ಇಂಡಸ್ಟ್ರಿಗೆ 6,322 ಕೋಟಿ, ಸೋಲಾರ್ ಪಿವಿ ಮಾಡ್ಯೂಲ್ಸ್ಗೆ 24,000 ಕೋಟಿ, ಎಸಿಸಿ ಬ್ಯಾಟರಿ ಯೂನಿಟ್ಗಳಿಗೆ 18,100 ಕೋಟಿ, ಡ್ರೋನ್ ಅಂಡ್ ಕಾಂಪೊನೆಂಟ್ಸ್ಗೆ 120 ಕೋಟಿ, ಫುಡ್ ಪ್ರೊಸೆಸಿಂಗ್ಗೆ 10,900 ಕೋಟಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ 10,683 ಕೋಟಿ, ಫಾರ್ಮಾ ಎಪಿಐಸ್ಗೆ 6,940 ಕೋಟಿ, ಬಲ್ಕ್ ಡ್ರಗ್ಸ್ಗೆ 6,940 ಕೋಟಿ, ವೈಟ್ ಗೂಡ್ಸ್ಗೆ 6,238 ಕೋಟಿ, ಮೆಡಿಕಲ್ ಡಿವೈಸಸ್ಗೆ 3,420 ಕೋಟಿ. ಈ ರೀತಿ 14 ಟಾರ್ಗೆಟೆಡ್ ಸೆಕ್ಟರ್ಸಿನ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವರ್ತ್ 64,430 ಕ್ರೋರ್ಸ್ ಅನ್ನ ಮೀಸಲಿಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನ ಕಳೆದ 3 ವರ್ಷಗಳಿಂದ 3 ಬಜೆಟ್, ಈ ಬಾರಿ 4ನೇ ಬಜೆಟ್ ಮಂಡಿಸಿದ್ದಾರೆ. ನಮ್ಮ ರಾಜ್ಯದ ಐಟಿ ತೆರಿಗೆ ಹೆಚ್ಚಾಗ್ಲಿಕ್ಕೆ, ನಮ್ಮ ರಾಜ್ಯದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹೆಚ್ಚಾಗ್ಲಿಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅನ್ನೋ ಪ್ರಶ್ನೆಯನ್ನ ನಾನು ಕೇಳಲು ಬಯಸ್ತೀನಿ. ಇವಾಗ ತಾನೇ ರಿಜ್ವಾನ್ ಅವರು ಹೇಳಿದ್ರು, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಆಡಳಿತದ ಮೇಲೆ FDI ಏನು 2019ರಿಂದ ಇವತ್ತು 2026ವರೆಗೂ ಅತಿ ಹೆಚ್ಚು FDI ನಮಗೆ ಬಂದಿದೆ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕೊಡುಗೆ ಅಂತ ಹೇಳಿ ಗೌರವಾನ್ವಿತ ರಿಜ್ವಾನ್ ಅಣ್ಣವ್ರು ಹೇಳಿದ್ರು. ನಾನು ಕೇಳಕ್ ಇಚ್ಛೆ ಪಡ್ತೀನಿ, FDI ಅನ್ನ 2016ರಲ್ಲಿ ತಂದಿದ್ದು ನಮ್ಮ ಕೇಂದ್ರ ಸರ್ಕಾರ. ಇವತ್ತು ನಮ್ಮ ರಾಜ್ಯದ ಬಜೆಟ್ 1 ಲಕ್ಷ ಕೋಟಿ ಇದ್ದಂತ ಬಜೆಟ್ ಇವತ್ತು 4.5 ಲಕ್ಷ ಕೋಟಿ ಆಗಿದೆ ಅಂದ್ರೆ ಅದಕ್ಕೆ ನೇರವಾಗಿ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಾರಣ. 2016ನೇ ಇಸ್ವಿಯಲ್ಲಿ ಬಂದಂತ FDI ನಂತರ ಸರ್ವಿಸ್ ಸೆಕ್ಟರ್ ಇವತ್ತು ಏನಾಗಿದೆ, ಸರ್ವಿಸ್ ಸೆಕ್ಟರ್ ಗ್ರೋತ್ ಬಗ್ಗೆನೂ ಮಾತಾಡಿದ್ರು. ನಮ್ಮ ರಾಜ್ಯದಲ್ಲಿ 69.87% ಸರ್ವಿಸ್ ಸೆಕ್ಟರಿನ GSDP ಇರುವಂತದ್ದು. ಸೆಕೆಂಡರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವತಿಯಿಂದ 18.71% ಮತ್ತು ಅಗ್ರಿಕಲ್ಚರ್ ಅಥವಾ ಕೃಷಿಯಿಂದ 11.43% ಸೆಕ್ಟರ್ ಇರುವಂತದ್ದು. 70% ಕೊಡ್ತಿರುವಂತ IT-BT ಇಂಡಸ್ಟ್ರಿಗೆ ನ್ಯೂ IT ಪಾಲಿಸಿ ಅಂತ ಹೇಳಿ ಸರ್ಕಾರ ಬಂದ ನಂತರ ಮಾಡಿದ್ದಾರೆ. IT ಪಾಲಿಸಿ 25 to 30. ಈ IT ಪಾಲಿಸಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ ರಾಜ್ಯ ಸರ್ಕಾರ ಕೇವಲ 967 ಕೋಟಿ ಅಂದ್ರೆ ರಾಜ್ಯದಲ್ಲಿ 22,000 GSDP 32 ಲಕ್ಷ ಕೋಟಿಯಲ್ಲಿ 22 ಲಕ್ಷ ಕೋಟಿ ಆದಾಯ ವ್ಯಾಪಾರ ವಹಿವಾಟು ನಡೆಸುವಂತ IT ಸೆಕ್ಟರ್ಗೆ 5 ವರ್ಷದಲ್ಲಿ ಕೇವಲ ಯೋಜನೆಗೆ ಇಟ್ಟಿರುವಂತದ್ದು ಕ್ಯಾಪಿಟಲ್ ಔಟ್ಲೇ ಬಂದು 967 ಕೋಟಿ. 22,000 ಕೋಟಿ ಆದಾಯ ಇರುವಂತ IT ಸೆಕ್ಟರ್ಗೆ ಏನ್ ಮಾಡಿದ್ದಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗ್ಬೋದು, ಸೈಬರ್ ಸೆಕ್ಯೂರಿಟಿ ಆಗ್ಬೋದು, ಗ್ರೀನ್ IT ಮತ್ತು ಫೈನಾನ್ಸ್, ಈ ಸೆಕ್ಟರ್ಗಳಿಗೆ ನಿಜವಾದ ಬೆಂಬಲವನ್ನ ನೀಡ್ತಿರುವಂತದ್ದು ಕೇಂದ್ರ ಸರ್ಕಾರ. ಮೊನ್ನೆ ಹೈದರಾಬಾದ್ನಲ್ಲಿ ಅಲ್ಲಿನ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದ್ರು, ಇವತ್ತು ಹೈದರಾಬಾದ್ನ ಕಂಪೇರ್ ಮಾಡಂಗಿದ್ರೆ ನೀವು ಸಿಂಗಪುರ್ ಕಂಪೇರ್ ಮಾಡ್ರಿ, ಬೆಂಗಳೂರು ಕಂಪೇರ್ ಮಾಡಬೇಡ್ರಿ ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಈ ಸರ್ಕಾರದ ಪ್ರಶಂಸೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ವ್ಯವಸ್ಥೆಯ ಬಗ್ಗೆ IT-BT ಸೆಕ್ಟರಿನ ಪ್ರಮುಖರಾಗಿರುವಂತಹ ಮೋಹನ್ ದಾಸ್ ಪೈ ಅವರು, ಕಿರಣ್ ಮಜುಮ್ದಾರ್ ಶಾ ಅವರು ಯಾವ ರೀತಿ 3 ವರ್ಷದ ದುರಾಡಳಿತದಿಂದ ಇವತ್ತು ಕಂಪನಿಗಳು ಬೇರೆ ಕಡೆ ನೋಡುವಂತ ಪರಿಸ್ಥಿತಿ ಬಂದಿದೆ. ಡೇಟಾ ಸೆಂಟರ್ಗಳ ಬಗ್ಗೆ ಮೊನ್ನೆ ಮಾತಾಡಿದಾಗ್ಲೂ ತಿಳಿಸಿದ್ದೀನಿ. ನವಿ ಮುಂಬೈ ಇವತ್ತು ಮಹಾರಾಷ್ಟ್ರ 3 ಕಡೆ ಗೌರ್ಮೆಂಟ್ ಕಡೆಯಿಂದ ಡೇಟಾ ಸೆಂಟರ್ ಪಾಲಿಸಿ ಸೆಟಪ್ ಮಾಡಿ ನೂತನ ಡೇಟಾ ಸೆಂಟರ್ ಅಡಿಯಲ್ಲಿ ದೇಶದ 43% ಡೇಟಾ ಸೆಂಟರ್ಗಳನ್ನ ಇವತ್ತು ಮಹಾರಾಷ್ಟ್ರದ ನವಿ ಮುಂಬೈ ತಗೊಂಡಿದೆ. ಬೆಂಗಳೂರು ಯಾವ ಸ್ಥಾನದಲ್ಲಿ ಬಂದಿದೆ ಅಂದ್ರೆ ಇವತ್ತು ಡೇಟಾ ಸೆಂಟರ್ಗಳು ಮತ್ತು ಲಾರ್ಜ್ ಡೇಟಾ ಅಲ್ಲಿ 5ನೇ ಸ್ಥಾನಕ್ಕೆ ಬಂದು ಇಳಿದಿರುವಂತಹ ಪರಿಸ್ಥಿತಿ ಇವತ್ತು ಬೆಂಗಳೂರಿಗೆ ಆಗ್ತಾ ಇದೆ. ಹಾಗಾಗಿ ಈ ಸರ್ಕಾರ ಕೇವಲ 967 ಕೋಟಿ ಐಟಿ ಸೆಕ್ಟರ್ಗೆ ಕ್ಯಾಪಿಟಲ್ ಔಟ್ಲೆಗೆ ಇಟ್ಟಿರುವಂತದ್ದು ಬಹಳ ಕಡಿಮೆ ಇಟ್ಟಿರುವಂತದ್ದು. ಇದನ್ನ ಈ ಕೂಡಲೇ ಸರಿ ಮಾಡಿಕೊಂಡು ನಮ್ಮ IT-BT ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಕೂಡಲೇ IT-BT ಸೆಕ್ಟರ್ಗೆ ಸೂಕ್ತವಾದಂತಹ ನೆರವು ಮತ್ತು ಪಾಲಿಸಿ ಮೇಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ವಿಶ್ವದ ಮಟ್ಟದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದೀವಿ, ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ
ಮುಂದಿನ ಪೀಳಿಗೆಗೆ ಹೆಚ್ಚಿನ ಕೆಲಸಗಳು ಸಿಗೋ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಿಸಬೇಕಾಗುತ್ತೆ.